ಓಕೆ, ಎಂ ಬಿ ಪಾಟೀಲ್ ಅವರು ಟ್ವೀಟ್ ಮಾಡಿದ ನಂತರ ಇವತ್ತು ಸುವರ್ಣ ನ್ಯೂಸ್ ಜೊತೆ ಮಾತಾಡ್ತಾ ಎರಡು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು. ನಮಗೆ ಯಡಿಯೂರಪ್ಪನವರನ್ನು ಒಂದು ವೇಳೆ ಬಿ ಜೆ ಪಿ ಇಳಿಸಿದರೆ ಕಾಂಗ್ರೆಸ್ಗೆ ತುಂಬ ಲಾಭ ಇದೆ, ಹಾಗೇನೆ ಅವರನ್ನು ಮುಂದುವರಿಸಿದರೆ ಕಾಂಗ್ರೆಸ್ಗೆ ಕಷ್ಟ ಇದೆ. ಆದರೆ ಅವರನ್ನು ಇಳಿಸ್ತಾ ಇರುವಂಥ ರೀತಿ ಇದೆಯಲ್ಲ, ಅದು ಸರಿ ಇಲ್ಲ. ಹಾಗಾಗಿ ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ಲಿಂಗಾಯತ ನಾಯಕ ಆಗಬೇಕು ಅಂತ ಆಸೆ ನನಗಿಲ್ಲ. ಅದು ಕೂಡ ಯಡಿಯೂರಪ್ಪರವರನ್ನು ಬಳಸಿಕೊಂಡು ಅಷ್ಟು ಕೀಳು ಮಟ್ಟದಲ್ಲಿ ನಾನು ಮಾಡಲಾರೆ. ಸುವರ್ಣ ನ್ಯೂಸ್ಗೆ ಕಾಂಗ್ರೆಸ್ ನಾಯಕ ಎಂ ಬಿ ಪಾಟೀಲ್ ಸ್ಪಷ್ಟನೆ, ನಾನು ನಾಯಕ ಆಗಬೇಕು ಎಂಬುದನ್ನು ಜನ ನಿರ್ಧರಿಸುತ್ತಾರೆ. ನಾನು ಯಾವುದೇ ಲೆಕ್ಕಾಚಾರ ಹಾಕಿ ಮಾತನಾಡಿಲ್ಲ. ಇದು ಬಿ ಜೆ ಪಿ ಆಂತರಿಕ ವಿಚಾರ, ನನ್ನದು ವೈಯಕ್ತಿಕ ಹೇಳಿಕೆ. ನನ್ನ ಹೇಳಿಕೆಯನ್ನು ಕಾಂಗ್ರೆಸ್ಗೆ ತಳಕು ಹಾಕಬೇಡಿ. ಸುವರ್ಣ ನ್ಯೂಸ್ಗೆ ಕಾಂಗ್ರೆಸ್ ನಾಯಕ ಎಂ ಬಿ ಪಾಟೀಲ್ ಸ್ಪಷ್ಟನೆ. ಬಿ ಜೆ ಪಿಯಲ್ಲಿರುವಂಥ ಲಿಂಗಾಯತ ನಾಯಕರಿಗೆ ಹೈಕಮಾಂಡ್ನ ಭಯ ಇದೆ. ಕಾಂಗ್ರೆಸ್ ನಾಯಕ ಎಂ ಬಿ ಪಾಟೀಲ್ ಸ್ಫೋಟಕ ಹೇಳಿಕೆ. ಹಾಗಾಗಿ ಆ ಯಾವುದೇ ನಾಯಕರು ಕೂಡ ಅವರ ಬಗ್ಗೆ ಮಾತಾಡ್ತಾ ಇಲ್ಲ, ಅವರ ಜೊತೆ ನಿಲ್ತಾ ಇಲ್ಲ. ಕತ್ತಿ ಇರ್ಬೋದು, ಸವದಿ ಇರ್ಬೋದು, ಸೋಮಣ್ಣ ಇರ್ಬೋದು, ರೇಣುಕಾಚಾರ್ಯ ಇರ್ಬೋದು, ಬೆಲ್ಲದಿರ್ಬೋದು, ಜೊಲ್ಲೆ ಇರ್ಬೋದು, ಉದಾಸಿ ಇರ್ಬೋದು, ಬೊಮ್ಮಾಯಿ ಅವರಿರ್ಬೋದು, ನಿರಾಣಿ ಅವರಿರ್ಬೋದು, ಯಾರು ಕೂಡ ಇಲ್ಲ. ನಾವು ಯಡಿಯೂರಪ್ಪನವರ ಪರವಾಗಿ ನಿಲ್ತೇವೆ, ಅವರನ್ನು ಇಳಿಸಬಾರ್ದು, ಆದರೆ ಈ ರೀತಿ ಅವರನ್ನು ಅವಮಾನಿಸಿ ಇಳಿಸಬಾರ್ದು ಅಂತ ಯಾರೂ ಮಾತಾಡ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿದರು ಎಂ ಬಿ ಪಾಟೀಲ್. ಆದರೆ ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ನಾನು ಅವರ ಆಂತರಿಕ ವಿಚಾರಕ್ಕೆ ಬರ್ತಾ ಇಲ್ಲ. ಅವರು ದೊಡ್ಡ ನಾಯಕರು, ಅವರನ್ನು ಕೆಳಗಿಳಿಸುವಂಥ ರೀತಿ ಸರಿ ಇಲ್ಲ. ಅವರನ್ನು ಅವಮಾನಿಸಿ, ಮೂಲೆ ಗುಂಪು ಮಾಡಿ, ದುರ್ಬಲಗೊಳಿಸಿ ಇಳಿಸಲಾಗ್ತಾ ಇದೆ. ನಾನು ಇದನ್ನು ವಿರೋಧಿಸ್ತೀನಿ ಅನ್ನುವಂಥ ರೀತಿಯಲ್ಲಿ ಹೇಳಿದರು. ಯಡಿಯೂರಪ್ಪ ಅವರನ್ನು ತೆಗೆದರೆ ಕಾಂಗ್ರೆಸ್ಗೆ ಲಾಭ, ಯಡಿಯೂರಪ್ಪ ಇದ್ದರೆ ನಮಗೆ ಮುಂದೆಯೂ ಕಷ್ಟ, BSY ಕೆಳಗಿಳಿಸಿದರೆ ಕಾಂಗ್ರೆಸ್ಗೆ ಹೆಚ್ಚು ಲಾಭವಿದೆ ಅಂತ ಕೂಡ ಹೇಳ್ತಾರೆ ಕಾಂಗ್ರೆಸ್ ನಾಯಕ ಎಂ ಬಿ ಪಾಟೀಲ್. ಅವರಿದ್ದರೆ ನಮಗೆ ಕಷ್ಟ, ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಕಷ್ಟ, ಅವರನ್ನು ಇಳಿಸಿದರೆ ನಮಗೆ ಲಾಭ, ಅದು ಬೇರೆ. ಆದರೆ ಆ ಮುತ್ಸದ್ದಿ ನಾಯಕರನ್ನು ಆ ರೀತಿ ದೆಹಲಿಯಲ್ಲಿ ಹೋದಾಗ ಅವರು ಹೋದ ತಕ್ಷಣವೇ ಎಲ್ಲ ಮಾಹಿತಿಗಳು ಹೊರಬರುತ್ತೆ, ಮೊದಲೇ ಅವರಿಗೆ ಮಾಧ್ಯಮಗಳಿಗೆ ಮಾಹಿತಿ ಕೊಡಲಾಗುತ್ತೆ, ಹೀಗೆ 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 ಹೆಂಗೆ ಬಂತು? ಅದು ಅವಮಾನಿಸೋದಲ್ವೇ, ದುರ್ಬಲಗೊಳಿಸೋದಲ್ವೇ? ಅದು ಸರಿಯಲ್ಲ. ಅವರನ್ನು ಗೌರವದಿಂದ ನಡೆಸ್ಕೊಳ್ತಾ ಇಲ್ಲ BJP ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾರೆ. ಅದನ್ನು BJPಯ ಲಿಂಗಾಯತ ನಾಯಕರು ಹೇಳ್ತಾ ಇಲ್ಲ. ಭಯ ಇದೆ ಅವರಿಗೆ, ಪಾರ್ಟಿ ಭಯ ಇದೆ, ಹೈಕಮಾಂಡ್ ಭಯ ಇದೆ. ನಾನು ಪಕ್ಷದಿಂದ ಹೇಳ್ತಾ ಇಲ್ಲ, ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ. ಎಂ ಬಿ ಪಾಟೀಲ್ ಅವರು ಸ್ವತಃ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಂ ಬಿ ಪಾಟೀಲ್ ನಮಸ್ಕಾರ. ನಮಸ್ಕಾರ ಜಯಪ್ರಕಾಶ್ ಅವರು. ನಮಸ್ಕಾರ ಸರ್. ನಿಮ್ಮ ಒಂದು ಹೇಳಿಕೆ ಬಹುಶಃ ಅಲ್ಲಿ ನಿಮ್ಮ ಒಂದು ಟ್ವೀಟ್, ನಿನ್ನೆಯ ನಿಮ್ಮ ಒಂದು ಟ್ವೀಟ್ ಕಾಂಗ್ರೆಸ್ ಅವರಿಗೆಲ್ಲ BJPಯಲ್ಲಿ ಕೆಲವರಿಗೆ ಅರಗಿಸ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಅದನ್ನು ಎಂ ಬಿ ಪಾಟೀಲ್ ಅವರು ಓರ್ವ ರಾಜಕಾರಣಿಯಾಗಿ ಹೇಳಿದ್ದೋ, ಅಥವಾ ಯಡಿಯೂರಪ್ಪನವರ ಅಭಿಮಾನಿಯಾಗಿ ಹೇಳಿದ್ದೋ, ಅಥವಾ ಲಿಂಗಾಯತ ಸಮುದಾಯದ ಬಗೆಗಿನ ಕಳಕಳಿಯಿಂದ ಹೇಳಿದ್ದೋ? ಒಂದನೇದಾಗಿ ಜಯಪ್ರಕಾಶ್ ಅವರ ಯಡಿಯೂರಪ್ಪರನ್ನ ಮುಖ್ಯಮಂತ್ರಿಗಳನ್ನ ಮುಂದುವರಿಸ್ಕೊಂಡು ಹೋಗುವಂಥದ್ದು ಆಗಲಿ, ಬದಲಾವಣೆ ಮಾಡುವಂಥದ್ದಾಗಲಿ, ಅದು BJPಯ ಆಂತರಿಕ ವಿಚಾರ. ಅದಕ್ಕೂ ನನಗೂ ಸಂಬಂಧ ಇಲ್ಲ. ನಾನು ಕಾಂಗ್ರೆಸ್ ಪಕ್ಷದವನು. ನಾನು ಆ ಟ್ವೀಟ್ ಮೂಲಕ ಏನು ಹೇಳಿ ಬಯಸಿದ್ದೀನಿ ಅಂದರೆ, ಇವತ್ತು ಯಡಿಯೂರಪ್ಪನವ್ರನ್ನ ಯಾವ ರೀತಿ ಇವತ್ತು ದಿವಸ ನಡೆಸ್ಕೋತಾ ಇದ್ದಾರೆ. ಯಡಿಯೂರಪ್ಪನವರು ಇವತ್ತಿನ ದಿವಸ ಒಬ್ಬ ಧೀಮಂತ ನಾಯಕರು, ಲಿಂಗಾಯತ ಸಮಾಜ ಮತ್ತು ಹೊರತಾಗಿಯೂ ಕೂಡ ಇವತ್ತಿನ ದಿವಸ ಅವರ ಕೊಡುಗೆ ಈ ರಾಜ್ಯಕ್ಕೆ, ಸಮಾಜಕ್ಕೆ ಮತ್ತು ವಿಶೇಷವಾಗಿ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಇವತ್ತು ದಿವಸ BJP ಪಕ್ಷಕ್ಕೆ. ಇವತ್ತು BJP ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಂದ್ರೆ, ನೆಲೆ ಉರಬೇಕಂದ್ರೆ ಇವತ್ತು ದಿವಸ ಯಡಿಯೂರಪ್ಪವ್ರ ಕಾರಣ. ದಕ್ಷಿಣ ಭಾರತದಲ್ಲಿ ಇವತ್ತು ದಿವಸ BJP ಪ್ರಥಮ ರಾಜ್ಯ, ಇವತ್ತು ದಿವಸ ಕರ್ನಾಟಕಕ್ಕೆ ಇವತ್ತು ದಿವಸ ಅವರು ಅಧಿಕಾರ ತಂದುಕೊಟ್ಟವರು. ನಾನು ಈ ಟ್ವೀಟ್ ಮಾಡೋಕ್ಕೆ ಉದ್ದೇಶನ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಮೊನ್ನೆ TVಯನ್ನು ಅಬ್ಸರ್ವ್ ಮಾಡ್ತಾಯಿದ್ದೆ. ಯಡಿಯೂರಪ್ಪನವರು ಡೆಲ್ಲಿಗೆ ಹೋದಾಗ ಅವರು ಪ್ರಧಾನಮಂತ್ರಿಗಳನ್ನ ಭೇಟಿ ಆಗೋಕ್ಕಿಂತ ಮುಂಚೆ, ಅವರು ತಮ್ಮ ಪಕ್ಷದ ಅಧ್ಯಕ್ಷರನ್ನು ಭೇಟಿ ಆಗೋಕ್ಕಿಂತ ಮುಂಚೆ, ಇದೆಲ್ಲಕ್ಕಿಂತ ಮುಂಚಿತವಾಗಿ ಒಂದು ವ್ಯವಸ್ಥಿತರಿರಲಿ, ಒಂದು ಆರ್ಗನೈಸ್ಡ್ ಆಗಿ ಎಲ್ಲ ನ್ಯಾಷನಲ್ ಚಾನಲ್ಸ್ನಲ್ಲಿ ಇನ್ಫಾರ್ಮೇಷನು ಯಡಿಯೂರಪ್ಪನವರು ನರೇಂದ್ರ ಮೋದಿ ಅವರು ಭೇಟಿ ಆದ್ಮೇಲೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾರಾ, ಅಥವಾ ಮೊದಲು ಇನ್ಫಾರ್ಮೇಷನ್ ಮೀಡಿಯಾಕ್ಕೆ ಹೋಗುತ್ತಾ? ಸಿಲೆಕ್ಟಿವ್ ಆಗಿ ಇವತ್ತು ದಿವಸ ಅವ್ರನ್ನ ಎಲ್ಲ ಮೀಡಿಯಾ ಚಾನಲ್ಸ್ನಲ್ಲಿ, ಬಹುತೇಕ ಮೀಡಿಯಾ ಚಾನಲ್ಸ್, ಇಫ್ ನಾಟ್ ಆಲ್, ಬಹುತೇಕ ಮೀಡಿಯಂ ಚಾನಲ್ಸ್ನಲ್ಲಿ ಇವತ್ತು ದಿವಸ ಅವ್ರನ್ನ ಡಿಸ್ಟೆಬಲೈಸ್ ಮಾಡುವಂಥದ್ದು, ಅವ್ರನ್ನ ವೀಕನ್ ಮಾಡ್ತಾರೆ, ದುರ್ಬಲಗೊಳಿಸುವಂಥ ಪ್ರಯತ್ನ ನಡೀತು.
ಅವ್ರನ್ನ ಮೂಲೆ ಗುಂಪು ಮಾಡಿ ಕಾರ್ನರ್ ಮಾಡಿ ಫೋರ್ಸ್ ಮಾಡುವಂಥದ್ದು ಇವತ್ತು ನಡೀತು. ಇದು ನನಗೆ ಭಾಳ ಬೇಸರ ತಂತು ಇವತ್ತೊಂದು ದಿವಸ. ಯಾವ ರೀತಿ ಇದು ಆಗ್ತಾ ಇದೆ, ಇದು ಯಾರಿಗೂ ಆಗಬಾರ್ದು, ಯಡಿಯೂರಪ್ಪನವರು ಅಷ್ಟೇ ಅಲ್ಲ ಮತ್ತೊಬ್ಬರಿಗೂ ಕೂಡ ಇದು ಆಗಬಾರ್ದು. ಹೀಗಾಗಿ ನಾನು ಈ ಸಮಾಜದ ಒಬ್ಬ ವ್ಯಕ್ತಿಯಾಗಿ ಅವರ ಒಂದು ಕೊಡುಗೆ, ಅವರ ಒಂದು ಸೀನಿಯರಿಟಿ, ಅವರ ಒಂದು ವಯಸ್ಸಿಗೆ ತಕ್ಕಂತೆ ಗೌರವಯುತವಾಗಿ ನಡೆಸ್ಕೋಬೇಕಾಗಿತ್ತು. ಈ ರೀತಿ ಅವ್ರನ್ನ ಕಾರ್ನರ್ ಮಾಡಿ ಡಿಸ್ಟರ್ಬಲೈಸ್ ಮಾಡಿ ವ್ಯವಸ್ಥಿತವಾಗಿ ಇವತ್ತು ಸಹ ಅವ್ರನ್ನ ಆರ್ಗನೈಸ್ಡ್ ಏನು ನ್ಯಾಷನಲ್ ಚಾನಲ್ ನಡೀತು. ತದನಂತರ ಒಂದು ಆಡಿಯೋ ಕೂಡ ಲೀಕ್ ಆಯಿತು. ಅದು ಆಡಿಯೋ ಸತ್ಯ ಇದೆಯೋ ಸುಳ್ಳಿದೆ ಮಾತು ಬೇರೆ, ಬಟ್ ಕಂಟೆಂಟ್ ಇಷ್ಟು ಡಿಸ್ಟರ್ಬಲೈಸ್ ಹಿಮ್. ಕಂಟೆಂಟ್ ಇಷ್ಟು ಡಿಸ್ಟರ್ಬಲೈಸ್ ಹಿಮ್. ಅವ್ರನ್ನ ರಿಕರ್ ಮಾಡುವಂಥದ್ದು, ಅವ್ರನ್ನ ಕಾರ್ನರ್ ಮಾಡುವಂಥದ್ದು. ಎಂ.ಬಿ. ಪಾಟೀಲ್ ಆದರೆ ಎಂ.ಬಿ. ಪಾಟೀಲ್ ಅವರು ಆಲೋಚನೆ ಮಾಡಿದಂಥ ರೀತಿಯಲ್ಲಿ ಪ್ಲೀಸ್ ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಇದು ನಾನು ಟ್ವೀಟ್ ಕಂಟೆಂಟ್ ಕವರ್. ಹೀಗಾಗಿ ನಾನು ಅದನ್ನು ಟ್ವೀಟ್ ಮಾಡುವಂಥದ್ದು ಮತ್ತು ಈ ಟ್ವೀಟಿಗೆ ನನ್ನ ಪಕ್ಷಕ್ಕೂ ಯಾವುದೂ ಸಂಬಂಧ, ಇದು ನನ್ನ ವೈಯಕ್ತಿಕವಾದಂಥ ವಿಚಾರ. ಈ ಸಮಾಜದಲ್ಲಿ ನಾನು ಹುಟ್ಟಿದ್ದೀನಿ, ಈ ಕಮ್ಯುನಿಟಿಯಲ್ಲಿ ಹುಟ್ಟಿದ್ದೀನಿ, ಅದ್ರಾಗೆ ಮುಚ್ಚಿ ಮರೆಯಲ್ಲ ಇವತ್ತು ಸಹ ಆದಾಗ ನನಗೂ ಅಷ್ಟೇ ಅಲ್ಲ ಭಾಳಷ್ಟು ಜನಕ್ಕೆ ಇದು ನೋವಾಗಿದೆ, ಇತರ ಸಮಾಜದವ್ರಿಗೂ ಕೂಡ ನೋವಾಗಿದೆ. ಲಿಂಗಾಯತ ಕೇವಲ ಯಡಿಯೂರಪ್ಪನವ್ರು ಲಿಂಗಾಯತ ಸಮಾಜಕ್ಕಷ್ಟೇ, ಲಿಂಗಾಯತ ಸಮಾಜದ ಅತ್ಯುನ್ನತ ನಾಯಕರು ಆ ಮಾತು ಬೇರೆ, ಉಳಿದವ್ರಿಗೂ ಕೂಡ ತುಳಸಿ ಯಡಿಯೂರಪ್ಪನವರು ಅವರ ಒಂದು ಹಿರಿತನಕ್ಕೆ ಗೌರವಕ್ಕೆ ಪಕ್ಷ ಬೇರೆ ಇರ್ಬೋದು, ಆದರೆ ಇವತ್ತು ಆ ಭಾವನೆಗಳಿಂದ ಯಾವ ರೀತಿ ಅವ್ರನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ, ಯಾವ್ರನ್ನ ಟಾರ್ನಿಷ್ ಮಾಡಿದ್ದೀರಾ, ಮೂಲೆ ಗುಂಪು ಮಾಡುವಂಥದ್ದು, ಕಾರ್ನರ್ ಮಾಡುವಂಥದ್ದು, ಅಸಹಾಯಕ ರೀತಿಯಲ್ಲೇ ಅವ್ರನ್ನ ಮಾಡ್ತಾ ಇದೆಯಲ್ಲ, ಅವ್ರನ್ನ ಅಸಹಾಯಕ ಮಾಡುವಂಥದ್ದು ಇದು ಸರಿಯಾದಂಥ ಕ್ರಮ ಅಲ್ಲ. ಓಕೆ, ಎಗ್ರಿ ನೀವು ಹೇಳಿದ್ರಿ ಆ ರೀತಿ ಮಾಡೋದು ಸರಿಯಲ್ಲ ಅಂತೇಳಿ. ಆದರೆ ನನ್ನ ಒಂದು ಪ್ರಶ್ನೆ ಏನು ಉದ್ಭವ ಆಗುತ್ತೆ ಅಂತಂದರೆ, ಉಮೇಶ್ ಕತ್ತಿ ಅವರಿದ್ದಾರೆ, ಅತೀ ಹೆಚ್ಚು ಬಾರಿ MLA ಆದಂಥ ನಾಯಕರು, ಲಿಂಗಾಯತ ಸಮುದಾಯದ ನಾಯಕರು. ಇವರು ಲಿಂಗಾಯತ ಸಮುದಾಯಕ್ಕೆ ತೊಂದರೆ ಆಗುತ್ತೆ ಇದರಿಂದ, BJPಗೆ ತೊಂದರೆ ಆಗುತ್ತೆ ಇದರಿಂದ ಅಂತ ಹೇಳಲಿಲ್ಲ. ಸವದಿ ಅವರು ಹೇಳಲಿಲ್ಲ, ಸೋಮಣ್ಣ ಅವರು ಹೇಳಲಿಲ್ಲ, ರೇಣುಕಾಚಾರ್ಯ ಅವರು ಹೇಳಿಲ್ಲ, ಬೆಲ್ಲದವರು ಹೇಳಿಲ್ಲ, ಜೊಲ್ಲೆ ಅವರು ಹೇಳಿಲ್ಲ, ಉದಾಸಿಯವರ ಮಗ ಹೇಳಿಲ್ಲ, ಬೊಮ್ಮಾಯಿ ಅವರು ಹೇಳಿಲ್ಲ. ಅವರೆಲ್ಲ ಹೇಳದೇ ಇರುವಂಥ ಸಂದರ್ಭದಲ್ಲಿ ಎಂ.ಬಿ. ಪಾಟೀಲ್ ಅವರು ಬಂದು ಹೇಳ್ತಾರೆ ಅಂತಂದರೆ, ಇಲ್ಲಿ ಒಂದು ಒಂದು ರಾಜಕೀಯ ಅವಕಾಶವನ್ನು ಕೂಡ ಯಾರಿಗೂ ಗೊತ್ತಿಲ್ಲದಾಗಿ ಯೂಸ್ ಮಾಡಿಬಿಟ್ರು ಅಂತೇಳಿ ಒಂದು ವಲಯ ಚರ್ಚೆ ಮಾಡ್ತೆ ಅಂತ. ಅದನ್ನು ಎಂ.ಬಿ. ಪಾಟೀಲ್ ಒಪ್ಕೋತಾರ? ಒಂದು ವೇಳೆ ಅದರಿಂದ ಓಕೆ, ಅದರಿಂದ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಅದರಿಂದ ಲಾಭ ಆಗತ್ತಾದರೆ ಆಗಲಿ ಅಂತೇಳಿ. ನೋಡಿ ಜಯಪ್ರಕಾಶ್ ಅವ್ರನ್ನ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನೀವು ಏನೇ ಅನೇಕ ಹೆಸರುಗಳನ್ನ ತೊಗೊಂಡ್ರಿ, ಅವರೆಲ್ಲರೂ ಯಾಕೆ ಹೇಳಿಲ್ಲ ಅಂತಲೂ ನನಗೆ ಗೊತ್ತಿಲ್ಲ. ಬಹುಶಃ ಅವರು ಪಕ್ಷದ ಇದಕ್ಕೆ ಹೆದರ್ಕೊಂಡು ತುನುಸ್ ಅವ್ರು ಹೇಳಿಲ್ವನೋ, ಅಥವಾ ಯಾವ ಕಾರಣದಿಂದ ಅವರು ಯಾರೂ ಕೂಡ ಈ ಮಾತನ್ನು ಹೇಳಿಲ್ಲ, ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಿ. ಆಮೇಲೆ ಎರಡನೇದು, ನನಗೂ ಕಾಂಗ್ರೆಸ್ ಪಕ್ಷಕ್ಕೂ ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ನನಗೆ ತಳಕು ಹಾಕಬೇಡಿ. ಯಾಕಂದರೆ ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ನಾನು ಈ ಸಮಾಜದವನಾಗಿ ಇವತ್ತು ನಾನು ಇದನ್ನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಲುಕ್ಸಾನ ಅಥವಾ ಕಾಂಗ್ರೆಸ್ ಪಕ್ಷ ಇದನ್ನು ಒಪ್ಕೊಳ್ಬೋದು, ಒಪ್ಕೊಳ್ಳಿಕ್ಕೂ ಇಲ್ಲ. ದೇ ಆರ್ ನಾಟ್ ಪಾರ್ಟ್ ಆಫ್ ದಿಸ್. ದಿಸ್ ಇಸ್ ಮೈ ಇಂಡಿವಿಜುವಲ್ ಒಪಿನಿಯನ್. ಆತ್ಮಸಾಕ್ಷಿಯಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಆತ್ಮಸಾಕ್ಷಿಯಾಗಿ ನಾನು ಇದನ್ನು ಹೇಳಿದ್ದೀನಿ. ಅವರೆಲ್ಲರೂ ಯಾಕೆ ಹೇಳಿಲ್ಲ ಅಂದರೆ ಬಹುಶಃ ಅವ್ರ ಪಕ್ಷದಲ್ಲಿದ್ದಾರೆ, ಆ ಪಕ್ಷದಲ್ಲಿ ಉತ್ತರಿಸ್ ಅವ್ರು ಏನೋ ಮಾಡ್ಕೊಂಡ್ಬಿಟ್ರೆ ನಮಗೇನೋ ತೊಂದರೆ ಆಗ್ತದೆ ಅಂತ ಹೇಳಿರ್ಲಿ ಕೆಲವರು. ಆದರೆ ಯಡಿಯೂರಪ್ಪ ಅವರನ್ನು ಬದಲಿಸುವುದು ಬಿಡುವುದು ಏನು ಮಾಡಬೇಕು ಅನ್ನೋದು BJPಗೆ ಬಿಟ್ಟ ವಿಷಯ. ಕಾಂಗ್ರೆಸ್ನಲ್ಲಿ ನೀವು ಯಾಕೆ ಮಾತಾಡ್ತೀರಿ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ನಾನು ಹೇಳಿದೆ, ನೀವು ಯಾಕೆ ಬರ್ತೀರಿ ಅದಕ್ಕೆ ಅಂತ ನಾವು ಮಾತಾಡ್ಕೋತೀವಿ. ಈಗ ಒಂದು ನಿಮಿಷ ಸರ್, ಈಗ KPCC ಅಧ್ಯಕ್ಷರನ್ನಾಗಿ DK ಶಿವಕುಮಾರನ್ನ ನೇಮಕ ಮಾಡಲಾಯಿತು. ಸಿದ್ದರಾಮಯ್ಯ ಅವರ ಹತ್ರ ನಾನು ಕೇಳಿದ್ದೆ, ನೀವು ಎಂ.ಬಿ. ಪಾಟೀಲ್ಗೆ ಸಪೋರ್ಟ್ ಮಾಡಿದ್ರಿ. ಅವತ್ತು ಕೇಳಿದ್ದೆ ನಾನು, ನೀವು ಎಂ.ಬಿ. ಪಾಟೀಲ್ಗೆ ಸಪೋರ್ಟ್ ಮಾಡಿದ್ದೀರಿ ಅಂತಂದರೆ DK ಶಿವಕುಮಾರ್ಗೆ ನಿಮ್ಮ ಸಪೋರ್ಟ್ ಇಲ್ವಾ ಅಂತೇಳಿ ಕೇಳಿದ್ದೆ ನಾನು. ಹಾಗಲ್ಲ, ನಾವು ಹೇಗೆಂತಂದರೆ ಅದೊಂದು ಆ ಲಿಂಗಾಯತ ಸಮುದಾಯಕ್ಕೆ ಒಂದು KPCC ಪ್ರೆಸಿಡೆಂಟ್ ಕೊಟ್ಟರೆ ಲಾಭ ಇದೆ ಅನ್ನೋ ಕಾರಣಕ್ಕಾಗಿ ಹೇಳಿದ್ದು ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದರು. ನಾನು ಅವರನ್ನೇನು ಇಲ್ಲಿ ಎಳೆದು ತರುವಂಥ ವಿಚಾರಗಳಲ್ಲ. ನಾನು ಹೇಳ್ತಾ ಇರುವಂಥದ್ದು, ಈಗ ಒಬ್ಬ ಲಿಂಗಾಯತ ಯುವಕ ಈ ಕಾರ್ಯಕ್ರಮವನ್ನು ಅಥವಾ ನೋಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ, ಅಥವಾ ಎಂ.ಬಿ. ಪಾಟೀಲ್ ಅವರ ಆ ಟ್ವೀಟನ್ನು ನೋಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಏನ್ರಿ ಯಡಿಯೂರಪ್ಪನಂಥ ನಾಯಕರಿಗೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಭಾವನೆ ಬಂತು. ಯಾರೂ ಮಾತಾಡಲಿಲ್ಲ, ಎಂ.ಬಿ. ಪಾಟೀಲ್ ಅವರು ಮಾತಾಡಿದರು. ಎಂ.ಬಿ. ಪಾಟೀಲ್ ಅವರೇ ನಮ್ಮ ಮುಂದಿನ ನಾಯಕ. ಇದೇನಾದರೂ ಉದ್ದೇಶ ಇದೆಯಾ? ನಾನು ಹೇಳಿದ್ದೀನಿ, ಯಡಿಯೂರಪ್ಪನವ್ರನ್ನ ಮುಂದುವರಿಸ್ಕೊಂಡು ಹೋಗುವಂಥದ್ದು, ಬದಲಾವಣೆ ಮಾಡುವಂಥದ್ದು ಅದೆಲ್ಲವೂ BJP ಆಂತರಿಕ ವಿಚಾರ. ನಾನು 10 ಸಲ ಹೇಳಿದ್ದೀನಿ ಇದನ್ನು. ನಾನು ಹೇಳಿದ್ದಿಷ್ಟೇ, ಅವ್ರನ್ನ ಯಾವ ರೀತಿ ನಡೆಸ್ಕೋತಾ ಇದ್ದಾರೆ, ಅವ್ರನ್ನ ಯಾವ ರೀತಿ ಡಿಸ್ಟಬಲೈಸ್ ಮಾಡ್ತಾ ಇದ್ದಾರೆ, ಅವ್ರನ್ನ ದುರ್ಬಲಗೊಳಿಸ್ತಾ ಇದ್ದಾರೆ, ಅವ್ರನ್ನ
ಫೋರ್ಸ್ ಮಾಡ್ತಾ ಇದ್ದಾರೆ, ಮೂಲೆ ಗುಂಪು ಮಾಡ್ತಾ ಇದ್ದಾರೆ, ಅಸಹಾಯಕರಾಗಿ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಇದರಿಂದ ನಾನು ಬೇಸರಗೊಂಡು ಸಹ ನಾನು ಸ್ಟೇಟ್ಮೆಂಟ್ ಮಾಡಿದ್ದೀನಿ. ನನ್ನ ಪಕ್ಷಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಇದು ಈ ಸಿದ್ದರಾಮಯ್ಯನವ್ರಿಗೂ ಸಂಬಂಧ ಇಲ್ಲ, ಇದು DK ಶಿವಕುಮಾರ್ ಅವ್ರ ಸಂಬಂಧ ಇಲ್ಲ, ನನ್ನ ಪಕ್ಷಕ್ಕೂ ಸಂಬಂಧ ಇಲ್ಲ. ಆ ಸಮಾಜದ ವ್ಯಕ್ತಿಯಾಗಿ ಇವತ್ತು ಸಹ ಅದನ್ನು ಹೇಳಿದ್ದೀನಿ, ಇನ್ನೂ 100 ಬಾರಿ ಹೇಳ್ತೀನಿ ಅದನ್ನು. ಅಂದರೆ ಯಡಿಯೂರಪ್ಪರವರ ನಂತರದ ಲಿಂಗಾಯತ ನಾಯಕ ನಾನು ಅನ್ನೋದನ್ನ ಪ್ರೊಜೆಕ್ಟ್ ಮಾಡುವಂತ ಲಾಭ ಪ್ರಯತ್ನ. ನಾಟ್ ಅಟ್ ಆಲ್. ನನಗೆ ನಾನು ಅಷ್ಟು ಕೀಳುಮಟ್ಟಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ, ಅಂಥ ಆಲೋಚನೆಗಳು ಸಹ ನನಗಿಲ್ಲ. ಜನ ಈ ನಾಯಕರನ್ನು ಮಾಡುವಂಥದ್ದು ಜನ. ನಾವೇ ಸ್ವಯಂ ಘೋಷಿತವಾಗಿ ನಾನು ನಾಯಕನಾಗ್ತೀನಿ, ನಾನು ಮುಖ್ಯಮಂತ್ರಿ ಆದರೆ ಯಾರು ನಾಯಕ ಆಗೋದಿಲ್ಲ. ನಾನು ನಾಯಕನಾಗುವಂಥದ್ದಾಗಲಿ ನಾನು ಇನ್ನಿತರ ಆಗ್ಬೋದು, ಅದನ್ನು ಜನ ನಿರ್ಧಾರ ಮಾಡ್ತಾರೆ, ಸಮಾಜ ನಿರ್ಮಾಣ ಮಾಡ್ತದೆ. ಈ ಒಂದು ವಿಚಾರದಲ್ಲಿ ಇವತ್ತು ಸಹ ಯಡಿಯೂರಪ್ಪನವ್ರು ಬಳಸ್ಕೊಂಡು ನಾನು ನಾಯಕನಾಗಿ ಹೋಗುವಂಥಷ್ಟು ಕೀಳುಮಟ್ಟಕ್ಕೆ ನಾನು ಇಳಿದಿಲ್ಲ, ಇಳಿಯುವಂಥ ಪ್ರಶ್ನೆನೂ ಮಾಡೋದಿಲ್ಲ, ಅದರ ಅವಶ್ಯಕತೆಯೂ ನನಗಿಲ್ಲ. ಅಲ್ಲ, ಯಾಕೆಂದರೆ ಈ ಹಿಂದೆ ಒಮ್ಮೆ ME ಪಾಟೀಲ್ರೆ ಒಂದು ಮಾತನ್ನು ನೀವು ಹೇಳಿದ್ರಿ, ಅದು ಒಂದು ಮಂತ್ರಿ ಆಗ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ನಾನು ಮಂತ್ರಿ ಆಗೋನೇನೋ ಅಂತ ಕೇಳಿದ್ರಿ ನೀವು. ಅಂದರೆ ಅಂದರೆ ಆಲ್ರೆಡಿ ಉತ್ತರ ಕರ್ನಾಟಕ ಭಾಗದಲ್ಲಿ ಓರ್ವ ದೊಡ್ಡ ನಾಯಕನಾಗತ್ತೆ ಕಾಂಗ್ರೆಸ್ಗೆ ಖಂಡಿತ ಇದೆ. ಆಮೇಲೆ ಇಲ್ಲಿ ತನಕ ಇವರು ಯಾರೂ ಧ್ವನಿ ಎತ್ತಲಿಲ್ಲ. ಆಟೋಮೆಟಿಕಲಿ ಹೇಗೆ ವೀರೇಂದ್ರ ಪಾಟೀಲ್ ನಂತರ ಒಂದು ಅಸಮಾಧಾನಿತಗೊಂಡಿದ್ರು ಸಮಾಜ, ಅದೆಲ್ಲವೂ ಕಾಂಗ್ರೆಸ್ಸನ್ನು ಆ ಸಂದರ್ಭದಲ್ಲಿ ಬಿಟ್ಟು ಹೋಯಿತು. ಅದಾಗಿ ದಶಕಗಳ ನಂತರ ಒಂದು ದೊಡ್ಡ ಧ್ವನಿ ಕೇಳಿ ಬರ್ತಾ ಇದೆ ಸಮಾಜದಿಂದ ಅನ್ನುವಂಥದ್ದು ಕಾಣ್ಬೋದು. ಶಕ್ತಿ ಇದೆ. ನೀವು ಏನು ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಾವು ನೋಡಿದ್ದೀವಿ ಹೇಗೆ ಅದಕ್ಕಾಗಿ ಓಡಾಡಿಕೊಂಡು ಬಾಯಲ್ಲಿ ಹೇಳಿಕೊಂಡು ಲಾಯರ್ಗಳ ಹತ್ರ ಮನವರಿಕೆ ಮಾಡಿಕೊಂಡು ಅದಾದ ನಂತರ ಗೃಹ ಸಚಿವರಾದ ನಂತರ ಜನ ನೋಡ್ತಾ ಇರ್ಬೋದು ಅಂತ ನಾವು ನೀವು ಮಾತಾಡಿದ್ರಲ್ಲ, ನೀವು ಇಲ್ಲ ಅಂತ ಹೇಳಿದ್ರು ಕೂಡ ಸಮ್ಟೈಮ್ಸ್ ಒಬ್ಬ ಜನ ಆಲೋಚನೆ ಮಾಡ್ತಾನಲ್ಲ, ದೊಡ್ಡ ಸಮುದಾಯ, ಅರೆ ಯಡಿಯೂರಪ್ಪನವರ ಬಗ್ಗೆ ಒಬ್ಬ ಆ ಪಕ್ಷದವರೇ ಧ್ವನಿ ಎತ್ತಲಿಲ್ಲ, ಈ ನಾಯಕರು ಎತ್ತಿದ್ರು, ಯಾಕೆ ನಮ್ಮ ಸಮುದಾಯಕ್ಕೆ ನಾಯಕರಾಗಬಾರ್ದು? ಅಫ್ಕೋರ್ಸ್ ಕಾಂಗ್ರೆಸ್ ಕೂಡ ಇದರ ಬಗ್ಗೆ ಮಾತಾಡೋಕ್ಕೆ ಹೋಗ್ಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾಂಗ್ರೆಸ್ನವರು ಏನಾದರೂ ಮಾತಾಡಿದ್ರ, KPCC ಅಧ್ಯಕ್ಷರೋ ಮತ್ತೊಬ್ಬರೋ ಆಕ್ಷೇಪ ಏನಾದರೂ ಎತ್ತಿದ್ರೆ ನೀವು ಯಾಕೆ ಮಾತಾಡಕ್ಕೆ ಹೋದ್ರಿ ಅಂತೇಳಿ ಯಾರಿಂದಾದರೂ ಬಂತ ಸರ್ ಇದಕ್ಕೆ ಸಲಹೆ ಸೂಚನೆ? ನೋಡಿ, ನನಗೆ ನಾನು ಹೇಳಿದ್ದೀನಲ್ಲ, ಅವ್ರಿಗೂ ಅವರೆಲ್ಲರೂ ತಿಳ್ಕೊತಾರೆ. ಟ್ವೀಟ್ನಲ್ಲಿ ಹೇಳಿದ್ದೀನಿ, ಇದಕ್ಕೆ ನನಗೆ ಪಕ್ಷಕ್ಕೆ ಸಂಬಂಧ ಇಲ್ಲ, ವೈಯಕ್ತಿಕ ಅಂದಮೇಲೆ ನನಗೆ ಕೇಳುವಂಥ ಪ್ರಶ್ನೆ ಯಾರು KPCC ಅಧ್ಯಕ್ಷ ಕೇಳೋ ಪ್ರಶ್ನೆ ಆಗಲಿ, ಬೇರೆಯವ್ರು ಯಾರು ನಾಯಕರು ಕೇಳುವಂಥ ಪ್ರಶ್ನೆ ಬರೋದಿಲ್ಲ. ನಾನು ವೈಯಕ್ತಿಕ ವಿಚಾರ ಅಂತ ಹೇಳಿದ್ಮೇಲೆ ಪಕ್ಷದವ್ರು ನನಗೆ ಕೇಳ್ತಾರೆ, ಅವರು ಕೇಳೋದಿಲ್ಲ. ಆಮೇಲೆ ಎರಡನೇದಾಗಿ ನೀವು ಭಾಳ ಸಲ ಹೇಳ್ತಾ ಇದ್ದೀರಿ ಪದೇ ಪದೇ, ಯಾರೂ ಕೂಡ ಆ ಪಕ್ಷದವರು ಇವತ್ತು ಸಿ ದನಿ ಎತ್ತಲಿಲ್ಲ. ಉಮೇಶ್ ಕತ್ತಿಯವರು ಅನೇಕ ಹೆಸರು ತೊಗೊಂಡಿದ್ದೀರಿ, ಅವ್ರನ್ನೆಲ್ಲ ಹೇಳ್ತಾರಕ್ಕೆ ನಾನು ಬಯಸೋದಿಲ್ಲ. ನೀವು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ. ಬಹುಶಃ ಅವರೆಲ್ಲರೂ ಒಂದು ಪಕ್ಷದ ಚೌಕಟ್ಟಿನಲ್ಲಿದ್ದಾರೆ, ಅವರೆಲ್ಲರಿಗೂ ಅನೇಕ ತೊಂದರೆಗಳಿರ್ತವೆ. ನಾಳೆ ಅವ್ರನ್ನೇನಾದ್ರು ಮಾತಾಡಿದರೆ ನನ್ನ ಪರಿಸ್ಥಿತಿ ಏನಾಗುತ್ತಪ್ಪ, ಬಿಡ್ತದಪ್ಪ ಅಂತೇಳಿ ಅದೇನೋ ಇರ್ಬೋದು, ಅಥವಾ ಬೇರೆ ಕಾರಣವೂ ಇರ್ಬೋದು, ನನಗೆ ಗೊತ್ತಿಲ್ಲ. ನಾನು ಐ ಡೋಂಟ್ ನಾಟ್ ಗೋ ಇನ್ ಟು ದೆಮ್. ಅದಕ್ಕೆ ಅವರು ಸ್ಟೇಟ್ಮೆಂಟ್ ಇದಕ್ಕೆ ಅವ್ರ ಅರ್ಥ ಕೊಟ್ಟಿಲ್ಲ ಅಂತ ಅರ್ಥ ಅಂದಲ್ಲ. ಎಲ್ಲರಲ್ಲೂ ಕೂಡ ಯಡಿಯೂರಪ್ಪರ ಬಗ್ಗೆ ಅಭಿಮಾನ ಇದೆ. ಆದರೆ ಆ ಪಕ್ಷದಲ್ಲಿ ಅವ್ರಿಗೆ ನಾಳೆ ತೊಂದರೆ ಆಗಿತ್ತೇನಪ್ಪ ಅಂತ ಬಿಟ್ಟಿರ್ಬೋದು ಅಂತ ನಾನು ಭಾವಿಸಿದ್ದೀನಿ. ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು, ನನಗೆ ಗೊತ್ತಿಲ್ಲ ಇದನ್ನು. ಆದರೆ ನಾನು ಒಂದು ಹೇಳ್ತೀನಿ, ಯಾವುದೂ ಲೆಕ್ಕಾಚಾರ ಹಾಕಿಲ್ಲ. ನಾನು ನಾಯಕ ಆಗಬೇಕಾಗಿದ್ದು ಜನ ನಿರ್ಧಾರ ಮಾಡ್ತಾರೆ. ಈ ಒಂದು ವಿಷಯದಲ್ಲಿ ನಾನು ಟ್ವೀಟ್ ಮಾಡಿ ನಾನು ನಾಯಕ ಆಗಿ ಹೋಗುವಷ್ಟು ಕೆಳಮಟ್ಟಕ್ಕೆ ನಾನು ಇರೋದಿಲ್ಲ. ಅದರ ಅವಶ್ಯಕತೆಯೂ ಭಾಳ ಸ್ಪಷ್ಟವಾಗಿ ಆಯ್ತು ನನಗಿಲ್ಲ. ನಾನು ಆತ್ಮಸಾಕ್ಷಿಯಾಗಿ ನನಗೆ ತಿಳಿದಿದ್ದನ್ನು ಇವತ್ತು ಅವ್ರನ್ನ ಯಾವ ರೀತಿ ನ್ಯಾಷನಲ್ ಚಾನಲ್ಸ್ ಎಲ್ಲನೂ ಅವ್ರನ್ನ ಡಿಸ್ಟರ್ಬಲೈಸ್ ಮಾಡಿದರು, ಅವ್ರು ವ್ಯವಸ್ಥಿತ ರೀತಿಯಲ್ಲಿ ತುಲಸ್ ಮಾಡಿದರು, ಆರ್ಗನೈಸ್ಡ್ ಮಾಡಿದರು, ಬಿಫೋರ್ ಮೀಟಿಂಗ್ ಅದರ್ ಲೀಡರ್ಸ್ ಎಲ್ಲ ಮಾಡಿದರು. ಅದು ನನಗೆ ನೋವಾಯಿತು. ಅದೊಂದು ಇದನ್ನು ಆಡಿಯೋನ ಲೀಕ್ ಮಾಡಿ ಅವತ್ತು ಅವ್ರನ್ನ ಯಾವ ರೀತಿ ಅವ್ರನ್ನ ಅಸಹಾಯಕನಾಗಿ ಮಾಡಿದಾರಲ್ಲ, ಇದು ನನಗೆ ಬೇಸರ ತಂದಿದ್ದರಿಂದ ಆ ಸಮಾಜದವನೊಬ್ಬನಾಗಿ ಇವತ್ತು ಇದು ಯಾರಿಗೂ ಆಗಬಾರ್ದು. ಯಡಿಯೂರಪ್ಪನವ್ರಿಗೆ ಅಷ್ಟೇ ಅಲ್ಲ, ಇದು ಯಾರಿಗೂ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನು ನಾನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀನಿ. ಇದು BJPಯ ಆಂತರಿಕ ವಿಚಾರ ಮತ್ತು ಇದು ನನ್ನ ವೈಯಕ್ತಿಕ ವಿಚಾರ. ಕಾಂಗ್ರೆಸ್ ಈಗ ಸರ್ ಅಟ್ ದ ಸೇಮ್ ಟೈಮ್ ನೀವರುವ ಕಾಂಗ್ರೆಸ್ನ ದೊಡ್ಡ ನಾಯಕರು ವಿಪಕ್ಷದೊಳಗಿನ ಗೊಂದಲಗಳಿಂದ ಒಂದು ಪಕ್ಷಕ್ಕೆ, ವಿರೋಧ ಪಕ್ಷಗಳಿಗೆ ಲಾಭ ನಿರೀಕ್ಷೆ ಸಾಮಾನ್ಯ. ಆದರೆ ನೀವು ವಿಪಕ್ಷಗಳ ಅಂದರೆ ನಿಮ್ಮ ವಿರೋಧ ಪಕ್ಷ ಅದರ ಲಾಭ ನಿರೀಕ್ಷೆ ಸಾಮಾನ್ಯ, ಆದರೆ ನೀವು ವಿಪಕ್ಷ ನಾಯಕನ ಬೆಂಬಲಕ್ಕೆ ನಿಂತಿದ್ದೀರಿ. ಅದು ಏನು ಸಂದೇಶ ಅಂತ? ಲಾಭ ನಿರೀಕ್ಷೆ ಸಾಮಾನ್ಯ ಪಾಲಿಟಿಕ್ಸಲ್ಲಿ, ಎವ್ರಿಥಿಂಗ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಆ್ಯಂಡ್ ಪಾಲಿಟಿಕ್ಸ್. ನೋಡಿ, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಆ್ಯಂಡ್ ಪಾಲಿಟಿಕ್ಸ್, ಐ ಅಂಡರ್ಸ್ಟ್ಯಾಂಡ್. ಬಟ್ ಏನಾಗಿದೆ ಇಲ್ಲಿ, ನಾನು ಯಾವುದನ್ನೂ ವಿಚಾರ ಮಾಡಿಕೊಂಡು ಮಾಡಿಲ್ಲ. ಇವತ್ತೊಂದು ಸಲ ರಾಜಕೀಯ ಲೆಕ್ಕಾಚಾರ, ಲಾಭ ನುಕ್ಸಾನು, ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತ ನಾನು 10 ಸಲ ಹೇಳಿದ್ದೀನಿ.
ನಾನು ಮಾಡಿರುವಂಥದ್ದು ಅವ್ರನ್ನ ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ನೋಡಿ ಕೇಳಿದರೆ ಎಲ್ಲ ಚಾನಲ್ಸು ಕೇಳಿದ್ರೆ ಈಗೂ ಕೇಳ್ತಾ ಇದ್ದಾರೆ, ತಾವು ನೋಡ್ತಾ ಇದ್ದೀರಿ. ಅವ್ರನ್ನ ನಡೆಸ್ಕೊಂಡವ್ರ ರೀತಿ, ಅವರ ಹಿರಿತನಕ್ಕೆ, ಅವರ ಕೊಡುಗೆ, ಅವ್ರ ಪಕ್ಷಕ್ಕೆ BJPಯನ್ನು ಈ ರಾಜ್ಯದಲ್ಲಿ ತರಲಿಕ್ಕೆ, ದಕ್ಷಿಣ ಭಾರತ ತರಲಿಕ್ಕೆ ಕಾರಣಕ್ಕಾಗ್ತದ. ಆ ವಯಸ್ಸಿನಲ್ಲಿ ಇವತ್ತು ಅವ್ರನ್ನ ಯಾವ ರೀತಿ ನೀವು ಟಾರ್ಗೆಟ್ ಮಾಡಿದ್ರಿ, ವೀಕನ್ ಮಾಡಿದಿರಿ, ಅವ್ರನ್ನ ಮೂಲೆ ಗುಂಪು ಮಾಡಿ, ಫೋರ್ಸ್ ಮಾಡಿ ಇವತ್ತು ಸಹ ಅವ್ರನ್ನ ಅಸಹಾಯಕ ರೀತಿಯಲ್ಲಿ ಮಾಡಿದಾರಲ್ಲ, ಆ ಅಸಹಾಯಕನಾಗಿ ಮಾಡುವಂಥದ್ದು ಇದು ಕ್ರಮ ಸರಿಯಲ್ಲ ಇವತ್ತಿನ ದಿವಸ. ಅದಕ್ಕೆ ನಾನು ಐ ಪ್ರೊಟೆಸ್ಟ್ ದ್ಯಾಟ್. ಈಗ ನೋಡಿ, ನೀವು ಟ್ವೀಟ್ ಮಾಡಿದ ನಂತರ ಕೇವಲ BJPಯಲ್ಲಿ ಮಾತ್ರವಲ್ಲ, ಇವತ್ತು ಸ್ವಾಮೀಜಿಗಳಲ್ಲೇ ಹೇಳಿಕೆ ಇವತ್ತು ನೀಡೋಕ್ಕೆ ಶುರು ಮಾಡಿದರು MB ಪಾಟೀಲ್ ಅವರೇ. ಯಾಕಂದರೆ ಇದು ಸಡನ್ನಾಗಿ ಆದಂಥ ಬೆಳವಣಿಗೆ ಅಲ್ಲ, ಕಳೆದ ಹಲವಾರು ತಿಂಗಳಿಂದ ಆಗ್ತಾ ಇದೆ. ಒಂದು ನಂಬರ್ 1. ಎರಡನೇದು ನೀವು ಟ್ವೀಟ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ, ಕೆಲವು ಗಂಟೆಗಳ ನಂತರ ಅಖಿಲ ಭಾರತ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿರುವಂಥ ಶಾಮನೂರು ಶಿವಶಂಕರಪ್ಪನವರು ಡೈರೆಕ್ಟಾಗಿ ಯಡಿಯೂರಪ್ಪನವರ ಮನೆಗೆ ಹೋಗ್ಬಿಟ್ರು, ಡೈರೆಕ್ಟಾಗಿ ಬೆಂಬಲ ಸೂಚಿಸಿದ್ರು. ಇದು BJPಯಲ್ಲೇ ಆಗಿಲ್ಲ ಇಲ್ಲಿ ತನಕ ಅಂತ. ವಾಟ್ ಈಸ್ ಗೋಯಿಂಗ್ ಆನ್ ಸರ್, ಪ್ಲೀಸ್? ಕರೆಕ್ಟ್ ನೋಡಿ ಜಯಪ್ರಕಾಶ್ ಅವರು, ತಾವು ಯು ಶುಡ್ ಅಂಡರ್ಸ್ಟ್ಯಾಂಡ್, ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು. ಹಿ ಹ್ಯಾಸ್ ಆಲ್ ರೈಟ್ ಟು ಗೋ ಟು ಯಡಿಯೂರಪ್ಪಸ್ ಹೌಸ್ ಆ್ಯಂಡ್ ಸ್ಪೀಕ್ ಅಬೌಟ್ ದ ಕಮ್ಯುನಿಟಿ ದಿಸ್ ಒನ್. ಅವರಿಗೆ ಅಧಿಕಾರ ಸಂಪೂರ್ಣವಾಗಿದೆ. ನನಗೆ ಅಷ್ಟು ನಾನು ವೈಯಕ್ತಿಕವಾಗಿ ಕೊಡ್ತಾ ಇದ್ದೀನಿ. ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿರುವುದು ಸಹ ಯಡಿಯೂರಪ್ಪನವ್ರ ಮನೆಗೆ ಹೋಗಿರುವಂಥದ್ದು, ಅವರು ಸ್ಟೇಟ್ಮೆಂಟ್ ಮಾಡಿರುವಂಥದ್ದು. ಹಿ ಹ್ಯಾಸ್ ಗಾಟ್ ಆಲ್ ರೈಟ್, ಹಿ ಹ್ಯಾಸ್ ಗಾಟ್ ಮೋರ್ ರೈಟ್ ದನ್ ಮೀ. ಓಕೆ. ಆದರೆ ನೀವು ರಾಜಕಾರಣ ಮಾಡಿ ಲಾಭ ಮಾಡಿಕೊಳ್ಳಲು ಹೊರಟಿದ್ದೀರಿ ಅಂತೇಳಿ ಈಶ್ವರಪ್ಪ ಆರೋಪ ಮಾಡಿದ್ರು. ಇವತ್ತು ಇದೆಲ್ಲ ಲಾಭ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಈಶ್ವರಪ್ಪ ಆರೋಪ ಮಾಡಿದರು. ಅದನ್ನೇ ಪ್ರಮುಖವಾಗಿ ಇಟ್ಕೊಂಡು ನಿಮ್ಮ ಹತ್ರ ಪ್ರಶ್ನೆ ಕೇಳಿ. ಅದು ಅವರವರು ವಿವೇಚನೆಗೆ ಬಿಟ್ಬಿಡ್ತೀನಿ ನಾನು. ಇದಕ್ಕೆ ನಾನು ಕಮೆಂಟ್ ಮಾಡಲ್ಲ. ನಾನು ನನ್ನ ಆತ್ಮಸಾಕ್ಷಿಯಾಗಿ ನಡ್ಕೊಂಡಿದ್ದೀನಿ ಅಷ್ಟೇ. ಐ ಆಮ್ ಸ್ಟ್ರೈಟ್, ನನ್ನ ಆತ್ಮಸಾಕ್ಷಿಯಾಗಿ ನಡ್ಕೊಂಡಿದ್ದೀನಿ. ಯಾರೇನು ಅನ್ಕೊಂತಾರೋ ಬಿಡ್ಕೋತಾರೋ ಐ ಆಮ್ ನಾಟ್ ಬೋದರ್ಡ್. ಆದರೆ ಲಿಂಗಾಯತ ಮಠಾಧೀಶರು CM ನಿರ್ಧರಿಸಲು, ಆದರೆ ಲಿಂಗಾಯತ ಮಠಾಧೀಶರು CM ಯಾರಾಗಬೇಕು ಅಂತ ನಿರ್ಧರಿಸೋಕೆ ನಿಂತಿರೋದು ಸರಿಯಲ್ಲ ಅಂತೇಳಿ, ಅದು ತಪ್ಪು ನಡೆ ಅಂತೇಳಿ BJPಯಲ್ಲೇ ಕೆಲವರು ಹೇಳ್ತಾರೆ. BJPಯಲ್ಲೇ CM ಆ ರೀತಿ ಅದು ಮಠಾಧೀಶರೆಲ್ಲ CM ಬದಲಾವಣೆ ಬಗ್ಗೆ ನಿಲ್ಲಬಾರ್ದು. ಐ ಥಿಂಕ್ ನೋಡಿ, ನಾವು ಒಂದು ಹೇಳ, CM ಯಾರನ್ನ ಮಾಡ್ತಾರೆ, ಬದಲಾವಣೆ ಮಾಡ್ತಾರೆ, ಯಾರನ್ನ ಮಾಡ್ತಾರೆ, ಗಿಡ್ತಾರೆ, ಅದ್ರ ಬಗ್ಗೆ ನಮಗೂ ಸಂಬಂಧ ಇಲ್ಲ ಅದನ್ನು. ಆದರೆ ಇಷ್ಟೇ ಅವ್ರನ್ನ ನಡೆಸ್ಕೊಂಡಿರುವಂಥ ರೀತಿ ಇತ್ತು ದಿವಸ, ಯಾವ ರೀತಿ ಅವ್ರನ್ನ ಅಸಹಾಯಕರಾಗಿ ಮಾಡಿ, ಕಾರ್ನರ್ ಮಾಡಿ, ಅದು ಅಷ್ಟಕ್ಕೆ ಸೀಮಿತವಾಗಿ ಮಾತಾಡ್ತಾ ಇದ್ದೀನಿ. ಅವ್ರು ಯಾರು ಮಾಡ್ತಾರೆ ತಗೊಂಡು ನಮಗೇನು ಮಾಡೋದಿದೆ? ಓಕೆ, ನಾವು ಯಾರು ಮುಖ್ಯಮಂತ್ರಿ ಮಾಡಂತ ಹೇಳ್ತಾ ಇದೀವ, ಅವ್ರು ಮಾಡಂತ ಹೇಳ್ತೀವಿ. ಯಡಿಯೂರಪ್ಪನವ್ರನ್ನ ಯಾವ ರೀತಿ ನಡೆಸ್ಕೋತಾ ಇದ್ದೀರ ಅಂತ ಹೇಳ್ತಾ ಇದೀವಿ ಅಷ್ಟೇ. ನಾವು ಆದ್ರೆ ಎಲ್ಲ ಲಿಂಗಾಯತ ಶಾಸಕರಿಗೆ ಅಲ್ಲ 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 MB ಪಾಟೀಲ್ ಅವರು ಯಾರು ಅಷ್ಟು ಮೂರ್ಖಿದಾರ? ಈಗ ವಿಜಯಪುರದಲ್ಲಿ ನಿಮ್ಮ ಫ್ರೆಂಡ್ ಇದ್ದಾರೆ ಯತ್ನಾಳ್ ಅವರು, ಪಾರ್ಟಿ ಬೇರೆ ಇರ್ಬೋದು, ಹಿಗ್ಗಾಮುಗ್ಗಾ ಟೀಕೆ ಮಾಡ್ತಾರೆ. ನೀವು ಅವರ ಪರ ನಿಂತಿದ್ದೀರಿ, ನೀವು ಯಡಿಯೂರಪ್ಪನವರ ಪರ ನಿಂತಿದ್ದೀರಿ. ಅದೇ ಪಕ್ಷದ ಶಾಸಕರಾಗಿರುವಂಥ ಯತ್ನಾಳ್ ನಿಮ್ಮ ಫ್ರೆಂಡ್, ಒಂದೇ ಸಮುದಾಯ, ಟೀಕೆ ಮಾಡ್ತಾ ಇದ್ದಾರೆ. ನೋಡಿ, ಅದು ನೀವು ಆ ಪ್ರಶ್ನೆನ ಯತ್ನಾಳ್ ಅವ್ರು ಕೇಳಿ. ನಾನು ಸ್ಥಿಮಿತವಾಗಿ ಯಾವುದಕ್ಕೆ ಕೊಡ್ತಾ ಇದ್ದೀನಿ, ಯಡಿಯೂರಪ್ಪನ ನಡ್ಸ್ಕೊಂಬರುವಂಥ ರೀತಿ, ಅವ್ರನ್ನ ಬದಲಾವಣೆ ಮಾಡಬೇಕು, ಮುಂದುವರಿಸಬೇಕು ಅನ್ನೋದನ್ನ ಹೇಳ್ತಾ ಇಲ್ಲ. ಅವ್ರನ್ನ ಯಾವ ರೀತಿ ಡೆಲ್ಲಿಗೆ ಹೋದಾಗ ನೀವು ಅವ್ರನ್ನ ಟಾರ್ನಿಷ್ ಮಾಡಿದಿರಿ, ಮೂಲೆ ಗುಂಪು ಮಾಡಿದಿರಿ, ಅಸಹಾಯಕ ರೀತಿ ಮಾಡಿದಿರಿ, ಇಲ್ಲಿ ಟ್ವೀಟ್ ಲೀಕ್ ಮಾಡಿದಿರಿ, ಇದು ವ್ಯವಸ್ಥಿತರಾಗಿ ಆರ್ಗನೈಸ್ಡ್ ಆಗಿದೆ. ಆ ಒಂದು ಇಷ್ಟಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಯತ್ನಾಳ್ ಅವ್ರ ಅಭಿಪ್ರಾಯ ಈಸ್ ವಾಟ್ ಈಸ್ ರೈಟ್. ಅವರು ಆ ಪಕ್ಷದವ್ರು ಇದ್ದಾರೆ, ಅವ್ರು ಇಂಡಿವಿಜುವಲಿ ಅವ್ರ ರೈಟ್ ಇದೆ, ಅವರು ಸಮಾಜದವ್ರು ಇದ್ದಾರೆ, ಅವ್ರು ಹಿ ಹ್ಯಾಸ್ ಗಾಟ್ ಇಸ್ ಓನ್ ರೈಟ್, ಹಿ ಹ್ಯಾಸ್ ಇಸ್ ಓನ್ ಫೀಲಿಂಗ್ಸ್. ಐ ರೆಸ್ಪೆಕ್ಟ್ ಹಿಸ್ ಫೀಲಿಂಗ್ಸ್ ಅಂಡ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಮೈ ಫೀಲಿಂಗ್ಸ್, ಮೈ ರೈಟ್. ಹಾಗಿದ್ರೆ ನಂಬರ್ 1 ಸರ್, BJP ಹೈಕಮಾಂಡ್ ಯಡಿಯೂರಪ್ಪನವರ ಜೊತೆ ಇನ್ನೂ ನಿಲ್ಲಬೇಕಾ, ಅವರನ್ನು ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕಾ? ಅದು ನನಗೆ ಗೊತ್ತಿಲ್ಲ. ಅದು ಅವರು ಬಿಟ್ಟಿದ್ದು, ಅವರ ವಿವೇಚನೆ ಬಿಟ್ಟಿದ್ದು, ಅದು ಅಂತರಕ್ಕೆ ವಿಚಾರ, ನನಗೋದಕ್ಕೂ ಸಂಬಂಧ ಇಲ್ಲ. ಹಾಗಿದ್ರೆ ಬಿಜೆಪಿಯಲ್ಲಿರುವಂತಹ ಲಿಂಗಾಯತ ನಾಯಕರು ಯಡಿಯೂರಪ್ಪನವರ ಜೊತೆ ಬಲವಾಗಿ ನಿಲ್ಲಬೇಕಾ? ಇಲ್ಲಿ ತನಕ ನಿಂತಿಲ್ಲ, ನಿಮ್ಮ ಸಲಹೆ ಏನು? ಅದನ್ನು ಕೂಡ ನಾನು ಹೇಳೋದಲ್ಲ. ನಾನು ನಡೆಸ್ಕೊಂಡೋ ರೀತಿ ಬಗ್ಗೆ ಹೇಳ್ತಾ ಇದ್ದೀನಿ, ಪದೇ ಹೇಳ್ತಾ ಇದ್ದೀನಿ, ಅರ್ಥೈಸ್ಕೊಳ್ಳಿ. ಅವ್ರನ್ನ ನಡೆಸ್ಕೊಂಡಿರುವಂಥದ್ದು, ದಿಲ್ಲಿಗೆ ಹೋದಾಗ ಅವ್ರು ಮಾಡಿರುವಂಥದ್ದು, ಆಡಿಯೋ ಲೀಕ್ ಮಾಡಿ, ಅವ್ರನ್ನ ಅಸಹಾಯಕರಾಗಿ ಮಾಡೋದು, ಕಾರ್ನರ್ ಮಾಡಿ, ಅವ್ರನ್ನ ಫೋರ್ಸ್ ಮಾಡಿ, ಡಿಸ್ಟೆಬಲೈಸ್ ಮಾಡಿ, ವೀಕನ್ ಮಾಡಿ ಮಾಡ್ತಿರುವಂಥದ್ದು ವಿಧಾನ ತಪ್ಪು ಅಷ್ಟೇ. ಹಾಗಿದ್ರೆ ಲಿಂಗಾಯತ ಮಠಾಧೀಶರಿಗೆ ಏನು ಹೇಳ್ತೀರಿ ನೀವು? ಹಾಗಿದ್ರೆ ಮೊದಲು ನಿಂತ ಹಾಗೆ ಯಾರು ನಿಲ್ತಾ ಇಲ್ಲ ಈಗ. ಹಾಗಿದ್ರೆ ಎಲ್ಲರೂ ಕೂಡ ಆ ಬದಲಾವಣೆ ಸಂದರ್ಭದಲ್ಲಿ ಯಡಿಯೂರಪ್ಪನವರಂತ ದೈತ್ಯ ನಾಯಕರನ್ನ ಬಿಟ್ಬಿಟ್ರ ಎಲ್ಲರೂ ಕೈಯಲ್ಲಿ ನಡುವಿನಲ್ಲಿ? ಅವ್ರು ನಿಲ್ಬೇಕೋ ಬೇಡವೋ? ಅವರು ಮಠಾಧೀಶರು, ನಮ್ಮನ್ನ ಮಾರ್ಗದರ್ಶನ ಮಾಡೋರು.
ಅದು ಅವರು ಅದಕ್ಕೆ ಬಿಟ್ಟರು ಅಂತ ಅವ್ರ ಮೇಲೆ ನಾನು ಕಮೆಂಟ್ ಮಾಡುವಷ್ಟು ಹಾಗಿದ್ರೆ ಎಂ ಬಿ ಪಾಟೀಲ್ ಅವ್ರ ಮೇಲೆ ನಾನೊಂದು ಸಣ್ಣ ಆರೋಪ ಮಾಡ್ತೀನಿ. ಆರೋಪ ಏನಪ್ಪ ಅಂತಂದರೆ, ಯಡಿಯೂರಪ್ಪನವರು ಇನ್ನೂ 2 ವರ್ಷಗಳ ಕಾಲ ಮುಂದುವರೆದರೆ ಕಾಂಗ್ರೆಸ್ಗೆ ಅವಕಾಶಗಳು ಜಾಸ್ತಿ ಇದೆ, ಮುಂದುವರಿಯಲಿ, ಅವರನ್ನು ತೆಗೆಯದೇ ಇರಲಿ, ಒಂದು ರಾಜಕೀಯ ಆರೋಪ ನಿಮ್ಮ ಮೇಲೆ ಮಾಡಿದೆ ಅಪ್ಪ. ನಿಮ್ಮ ಉದ್ದೇಶ ಅವರು ಮುಂದುವರೆದ್ರೆ ಕಾಂಗ್ರೆಸ್ಗೆ ಲಾಭ. ನೋಡಿ, ನಾನು ರಾಜಕೀಯ, ನಾನು ಕಾಂಗ್ರೆಸ್ಗೆ ಲಾಭ ಲುಕ್ಸಾನು ಅದನ್ನು ವಿಚಾರ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ನೀವು ರಾಜಕೀಯವಾಗಿಯೇ ಮಾತಾಡಬೇಕಾದ್ರೆ ಪ್ಲೀಸ್ ಇದು ಹೊರತುಪಡಿಸಿ ನಾನು ಹೇಳಬೇಕಾದ್ರೆ ಇವತ್ತು ದಿವಸ ಯಡಿಯೂರಪ್ಪನವ್ರು ತೆಗೆದ್ರೆ ಕಾಂಗ್ರೆಸ್ ಅವ್ರ ಬೆನಿಫಿಟ್ ಇದೆ. ಈಸ್ ಅ ಟಾಲ್ ಲೀಡರ್ ಲೈಕ್ ಸಿದ್ದರಾಮಯ್ಯ, ಈಸ್ ಅ ಟಾಲ್ ಲೀಡರ್. ಸಿದ್ದರಾಮಯ್ಯ ಹೆಂಗೆ ನಮಗೆ ತುಲಸ ಅನಿವಾರ್ಯ ಇದೆ, ಆ ರೀತಿ ಯಡಿಯೂರಪ್ಪನವ್ರಲ್ಲಿ ಅನಿವಾರ್ಯ ಇದೆ. ಯಡಿಯೂರಪ್ಪನವ್ರು ತೆಗೆದ್ರೆ ನಮ್ಗೆ ಅಡ್ವಾಂಟೇಜ್. ರಾಜಕೀಯ ಬೇಳೆ ಬೇಯಿಸ್ಕೋಬೇಕಾಗಿತ್ತಂದ್ರೆ ಯಡಿಯೂರಪ್ಪನವ್ರು ತೆಗೆದ್ರೆ ನಮ್ಮ ಕಾಂಗ್ರೆಸ್ಗೆ ಇವತ್ತೊಂದು ದಿವಸ ಅನುಕೂಲ ಆಗ್ತದೆ. ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ದೇ ಆರ್ ಬೋತ್ ಟಾಲ್ ಲೀಡರ್ಸ್. ಹಾಗೆ ಅವ್ರ ಪಕ್ಷದಲ್ಲಿ ಇವತ್ತು ಆ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವ್ರು ಇದ್ದಾರೆ, ಹಂಗೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ಇವ್ರು ಇಲ್ಲದೆ ಭಾಳ ಕಷ್ಟ ಇದೆ ಇವತ್ತೊಂದು ದಿವಸ. ನಾನು ಆರೋಪ ಏನು ಮಾಡ್ತಾ ಇದ್ದೀರಲ್ಲ, ಆ ಆರೋಪಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಯಡಿಯೂರಪ್ಪ ತೆಗೆದ್ರೆ ಇಟ್ಸ್ ಕಾಂಗ್ರೆಸ್ಗೆ ಭಾಳ ದೊಡ್ಡ ಲಾಭ ಆಗ್ತದೆ. ಲಾಭ ನುಕ್ಸಾನ್ ಲೆಕ್ಕಾಚಾರ ಆಗ್ತದೆ. ರಾಜಕೀಯವಾಗಿದ್ದರೆ ಈ ಪಾಯಿಂಟನ್ನು ರಾಜಕೀಯವಾಗಿ ಮಾತಾಡಿದ್ದೀನಿ. ಓಕೆ, ಹಾಗಿದ್ರೆ ಎಂ ಬಿ ಪಾಟೀಲ್ ಅವರೇ, ನೇರ ಪ್ರಶ್ನೆ, ಯಾವ ರೀತಿ ನಡೆಸ್ಕೋಬೇಕಾಗಿದೆ ಯಡಿಯೂರಪ್ಪನವರನ್ನ? ಯಾವ ರೀತಿ ನಡೆಸ್ಕೋಬೇಕು ಹೇಳಿ? ಅವರಿಗೆ 75 ವರ್ಷದ ನಂತರ ಕೂಡ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಲಾಗಿದೆ. ಆ ಎಲ್ಲೂ ರೂಲ್ಸ್ ಇಲ್ಲ. ಯಾವ ರೀತಿ ನಡೆಸ್ಕೋಬೇಕು ನಿಮ್ಮ ಪ್ರಕಾರ? ಒಂದು ನೋಡೋಣ, ಅದು ಗೊತ್ತಾಗಲಿ. ನೋಡಿ, ಅವ್ರ ಪಕ್ಷದಲ್ಲಿ ರೂಲ್ಸ್ ಏನಿದೆ, ರೆಗ್ಯುಲೇಷನ್, ಪ್ಲೀಸ್ ನಾನು ಲಾಸ್ಟ್ ಜಯಪ್ರಕಾಶ್ ಅವ್ರು ಹೇಳ್ತೀನಿ. ದಿಸ್ ಇಸ್ ಮೈ ಲಾಸ್ಟ್ ದಿಸ್ ಒನ್. ಅವ್ರ ಪಕ್ಷದಲ್ಲಿ ಏನು ಮಾನದಂಡ ಇದೆ, 75 ವರ್ಷ ಇದು ಮುಂದುವರಿಸಬೇಕು, ತೆಗೀಬೇಕು, ಏನು ಮಾಡಬೇಕು, ನಂತರ ಯಾರು ಮಾಡಬೇಕು, ಇಟ್ಸ್ ಅ ಪ್ಯೂರ್ಲಿ ಅವರ ಪಕ್ಷದ ಆಂತರಿಕ ವಿಚಾರ. ಅದರ ಬಗ್ಗೆ ನಾನು ಹೇಳೋದಿಲ್ಲ. ಯಾವ ರೀತಿ ನಡೆಸ್ಕೋಬೇಕು ಅನ್ನೋದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದೀನಿ, ನಿಮಗೆ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದೀನಿ. ಅವರು ಡೆಲ್ಲಿಗೆ ಹೋದಾಗ ಯಾವ ರೀತಿ ಆಯಿತು, ಪ್ರಧಾನಮಂತ್ರಿಗಳಿಗೆ ಮತ್ತು ಎಲ್ಲರನ್ನೂ ಭೇಟಿ ಆಗೋಕ್ಕಿಂತ ಮುಂಚೆ ಇನ್ಫಾರ್ಮೇಷನ್ ಟಿ ವಿ ಚಾನಲ್ಸ್ಗೆ ಇರ್ತಿತ್ತು. ಏನು ತೋರಿಸ್ತದೆ ಅದು? ಏನು ತೋರಿಸ್ತದೆ ಅದು ಹೇಳಿ ನೀವು? ಇನ್ಫಾರ್ಮೇಷನ್ ಟು ಆಲ್ ದ ಟಿವಿ ಚಾನಲ್ಸ್. ಇದೊಂದು ಪ್ರೊಪಗಂಡ. ಅವ್ರದು ಡಿಸ್ಟರ್ಬ್. ಪ್ಲೀಸ್ ಲೆಟ್ ಮಿ ಕಂಪ್ಲೀಟ್. ನನಗೆ ಆಟ ಬರಬೇಡಿ ಪ್ಲೀಸ್ ಕಂಟಿನ್ಯೂ. ನಾನು ಅದನ್ನು ಡಿಸ್ಟರ್ಬಲೈಸ್ ಮಾಡುವಂಥದ್ದು, ಅವ್ರನ್ನ ವೀಕನ್ ಮಾಡುವಂಥದ್ದು, ಅಸಹಾಯಕರ ಮಾಡುವಂಥದ್ದು, ಈ ವಯಸ್ಸಿನಲ್ಲಿ ಇಂಥ ಒಬ್ಬ ಹಿರಿಯ ಮನುಷ್ಯನಿಗೆ ಇಷ್ಟೆಲ್ಲ ಅವ್ರದ ಕೊಡುಗೆ ಇದ್ದಾಗ ಮಾಡೋದು ಸರಿನಾ ತಪ್ಪ? ಇದನ್ನು ನೀವೇ ಹೇಳ್ಬೇಡಿ ಸಾಕು ನನಗೆ. ಓಕೆ ಸರ್, ಲಾಸ್ಟ್ ಕ್ವಶನ್. ಸಾಧಾರಣವಾಗಿ ಎಲ್ಲ ನಾಯಕರು, ಈಗ ದೇವೇಗೌಡರು ಭಾಳ ಲಾಸ್ಟ್ ಆಯಿತು, ಈಗ ದೇವೇಗೌಡರು ಇದ್ದಾರೆ ಅಂತ ಇಟ್ಕೊಳ್ಳಿ. ಅವರು ಯಾವತ್ತೂ ತಾನು ಒಕ್ಕಲಿಗರ ನಾಯಕ ಅಂತ ಹೇಳ್ಕೊಂಡಿಲ್ಲ. ಆದರೆ ಒಕ್ಕಲಿಗರು ಅವ್ರ ಜೊತೆ ಇರ್ತಾರೆ, ಅದರಲ್ಲಿ 2 ಮಾತಿಲ್ಲ. ಯಡಿಯೂರಪ್ಪನವರು ಕೂಡ ನಾನು ಯಾವತ್ತೂ ಕೂಡ ಲಿಂಗಾಯತ ನಾಯಕ ಅಂತ ಹೇಳ್ಕೊಂಡಿಲ್ಲ. ಬಟ್ ಲಿಂಗಾಯತ ಸಮುದಾಯ, ಉಳಿದ ಸಮುದಾಯ, ಎಲ್ಲ ನಾಯಕರಿಗೂ. ಆದರೆ ಎಂ ಬಿ ಪಾಟೀಲ್ ಅವರು ಕೂಡ ಒಂದು 5 ಜನ ಹೇಳ್ರಪ್ಪ ಮುಖ್ಯಮಂತ್ರಿ ರೇಸಲ್ಲಿ ಕಾಂಗ್ರೆಸ್ಸಲ್ಲಿ ಯಾರಿದ್ದಾರೆ ಅಂತ ಹೇಳುವಾಗ ಒಬ್ಬರು ಎಂ ಬಿ ಪಾಟೀಲ್ ಅವರು ಕೂಡ ಇದ್ದಾರೆ. ನಾನು ಕೇಳ್ತಿರೋ ಪ್ರಶ್ನೆ, ರಾಜಕೀಯವಾಗಿ ನಾನು ಸಮುದಾಯದ ನಾಯಕ ಅಂತ ಗುರುತಿಸ್ಕೊಳ್ಳೋದು ಒಂದು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ನಾಯಕರಿಗೆ ಒಂದು ತೊಂದರೆ ಆಗೋದಿಲ್ವಾ ಅಂತೇಳಿ. ಯಾಕಂದರೆ ನಿಮ್ಗೆಲ್ಲರೂ ಬೇಕಾಗತ್ತೆ. ಎಸ್, ಅಫ್ಕೋರ್ಸ್ ಸಮುದಾಯದಲ್ಲಿ ಹುಟ್ಟಿರ್ತೀರಿ, ಅದರ ಬಗ್ಗೆ ಹೆಮ್ಮೆ ಇರಬೇಕು. ಆದರೆ ರಾಜಕೀಯದಲ್ಲಿರುವಾಗ ಎಲ್ಲರೂ ಬೇಕಾಗೋದಿಲ್ವಾ? ತಮ್ಮನ್ನು ತಾವು ಆ ರೀತಿ ಯಾಕೆ ಗುರುತಿಸ್ಕೊಳ್ತೀರಿ ಅಂತ ನನ್ನ ಪ್ರಶ್ನೆ ಇದು. ನೋಡಿ, ಯಾರೇ ಇವತ್ತೊಂದು ಸಹ ಈಗ ಎಂ ಬಿ ಪಾಟೀಲ್ ನನಗೆ ಮಂತ್ರಿ ಮಾಡ್ತಾರೆ, ನನಗೆ ಯಾಕೆ ಕೊಟ್ಟದಾಗಲೂ ಮಂತ್ರಿ ಮಾಡ್ತಾರೆ? ಲಿಂಗಾಯತ್ ಕೊಟ್ಟದಾಗ ಮಂತ್ರಿ ಮಾಡ್ತಾರಲ್ಲ ನನ್ನ. ಬಿ ಜೆ ಪಿ ಗೊತ್ತು ಯಾರು ಮುಖ್ಯಮಂತ್ರಿ ಬದಲಾವಣೆಗಳು ಯಾರು ಮಾಡಬೇಕು? ಲಿಂಗಾಯತ್ ಮಾಡಬೇಕು, ಒಕ್ಕಲಿಗ ಮಾಡಬೇಕು, ದಲಿತ ಮಾಡಬೇಕು, ಹಿಂದೂದವ್ರು ಮಾಡಬೇಕು, ಇದೆಲ್ಲ ಬೇಡ. ಇದನ್ನ ನಾವು ಭಾಳ, ನಾನು ಫ್ರ್ಯಾಂಕ್ ಆಗಿ ಮಾತಾಡ್ತೀನಿ. ಎಲ್ಲವನ್ನೂ ಕೂಡ ಎಲ್ಲರೂ ಕೂಡ ಈ ಕ್ಯಾಲ್ಕುಲೇಷನ್ ಇದ್ದಿರುವಂಥದ್ದು, ಯಾವುದೂ ಇರಲಾದೆ ಇವತ್ತು ಸಹ ಯಾವುದೂ ಇಲ್ಲ. ಇವತ್ತು ಎಷ್ಟೇ ಇದು ಮಾಡಿದ್ರು ಕೂಡ ಎಂ ಬಿ ಪಾಟೀಲ್ ಲಿಂಗಾಯತ ಅಂದೇ ಅಂತಾರೆ. ಮತ್ತೊಬ್ರು ಯಾರಾದ್ರೂ ದೇವೇಗೌಡರು ಒಕ್ಕಲಿಗ ಅಂದೇ ಅಂತಾರೆ, ಯಡಿಯೂರಪ್ಪನವರು ಲಿಂಗಾಯತ ನಾಯಕ ಅಂದೇ ಅಂತಾರೆ. ಹೀಗಾಗಿ ಇದು ಮುಚ್ಚುಮರೆ ಇಲ್ಲ. ಇವತ್ತು ಸಹ ಎಲ್ಲ ಸಮುದಾಯಗಳು ಬೇಕು. ಇದರ ಅರ್ಥ ನಾವು ಆ ಸಮಾಜದಲ್ಲಿ ಹುಟ್ಟಿದ್ದೀವಿ, ಅದಕ್ಕೆ ನಮಗೆ ಟ್ಯಾಗ್ ಬಂದೇ ಬರ್ತದೆ. ಎಲ್ಲ ಸಮುದಾಯ, ಅದರ ಅರ್ಥ ಉಳಿದ ಸಮುದಾಯಗಳನ್ನ ಬಿಡು ಅಂತ ಯಾರು ಹೇಳಿದಾರ? ಎಲ್ಲರನ್ನೂ ತೊಗೊಂಡು ಹೋಗ್ಬೇಕಾಗಿದ್ದಂಥ ಕರ್ತವ್ಯ ಇವತ್ತು ದಿವಸ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಲಿಂಗಾಯತರು ಇರ್ಬೋದು, ಅವ್ರು ಎಲ್ಲರೂ ನೋಡಿದ ಸಮಾಜದಲ್ಲಿ ತೊಗೊಂಡು ಹೋಗಬೇಕಾಗ್ತದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು, ಉಳಿದ ಸಮುದಾಯನೆಲ್ಲ ತೊಗೊಂಡು ಹೋಗಬೇಕಾಗ್ತದೆ. ಅದರಲ್ಲಿ ದಿಸ್ ನೋ ಡಿಸ್ಪ್ಯೂಟ್ ಆನ್ ದ್ಯಾಟ್. ಬಟ್ ಒಂದು ರಾಜಕೀಯಕ್ಕೂ ಸಮಾಜಕ್ಕೆ ಸಂಬಂಧ ಇಲ್ಲ, ಜಾತಿಗೆ ಸಂಬಂಧ ಇಲ್ಲ, ಇದು ಸಂಬಂಧ ಇದೆ. ಬೇರೆ ಯಾರು ಒಪ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ನಾನು ಭಾಳ ಫ್ರ್ಯಾಂಕ್ ಆಗಿ ಹೇಳ್ತಿದ್ದೀನಿ, ಏನೇ ಇದ್ರೂ ಕೂಡ ದೇವೇಗೌಡರು ಒಕ್ಕಲಿಗನವರೇ, ಯಡಿಯೂರಪ್ಪ ಅವರು ಲಿಂಗಾಯತನವರೇ, ಎಂ ಬಿ ಪಾಟೀಲ್ ಲಿಂಗಾಯತನವರೇ, ಸಿದ್ದರಾಮಯ್ಯನವರು ಹಾರ್ಮತ್ ಸಮಾಜದವರು, ಹಿಂದುಳಿದ ನಾಯಕರನವರೇ, ದೇವರಾಜರು ಸುದ್ದಾಗ ಹಿಂದೂ ನಾಯಕರಂತ ಇದ್ದಾರೆ.
ಜೆ.ಎಚ್. ಪಟ್ಟದಾಗ ಲಿಂಗಾಯತರ ನಾಯಕರಂದೇ ಇದ್ದಾರೆ, ವೀರೇಂದ್ರ ಪಾಟದಾಗ ಲಿಂಗಾಯತರಂದಿದ್ದಾರೆ. ಸೊ ಇದರ ಅರ್ಥ ಉಳಿದವ್ರನ್ನ ಅಗೌರವದಿಂದ ಕಾಣುವಂಥದ್ದಲ್ಲ, ಅವ್ರನ್ನೂ ತೊಗೊಂಡು ಹೋಗುವಂಥದ್ದು. ಯಾವ ಮತ್ತೊಬ್ಬರಿದ್ದಾಗ ನಮ್ಮನ್ನು ತೊಗೊಂಡು ಹೋಗ್ತಾರೆ, ನಾವಿದ್ದಾಗ ಮತ್ತೊಬ್ಬರು ತೊಗೊಂಡು ಹೋಗ್ಬೇಕಾಗ್ತದೆ. ಓಕೆ, ಮೊನ್ನೆ ಒಂದು ಹೂ ಬೊಕ್ಕೆ ಕೊಟ್ರಿ ಸರ್, ಏನು ಮಾತಾಡಿದ್ರಿ? ಥ್ಯಾಂಕ್ ಯು. ಯಡಿಯೂರಪ್ಪನವ್ರ ಜೊತೆ ಏನು ಮಾತಾಡಿದ್ರಿ ಮೊನ್ನೆ ಹೂ ಬೊಕ್ಕೆ? ನಾನು ಮೊನ್ನೆ ಹೂ ಬೊಕ್ಕೆ ಕೊಟ್ಟಾಗ ನಾನು ಯಡಿಯೂರಪ್ಪನವ್ರಿಗೆ ಬಹುಶಃ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ನಿಮಗೆ ನಾನು ರಾಜಕೀಯವಾಗಿ ಹೇಳ್ಬೇಕು. ನನಗೆ ಯಡಿಯೂರಪ್ಪನವರು ಸಾಕಷ್ಟು ನನ್ನ ಅವ್ರದ್ದು 2018 ಬಿಜಾಪುರದವ್ರ ಕತೆ ಕೇಳಿ ನನಗೆ ಏಕವಚನದಲ್ಲಿ 8 ಮತಕ್ಷೇತ್ರದಲ್ಲಿ ನಾನು ಬೈದು ಹೋಗಿದ್ದಾರೆ ಅವರು. ಏಕವಚನದಲ್ಲಿ ಸಿಕ್ಕಾಪಟ್ಟೆ ಬೈದು ಹೋಗಿ ಎಂ ಬಿ ಪಾಟೀಲ್ ಜೈಲಿಗೆ ಕಟ್ತೀನಿ, ನೀರಾವರಿ ಹಗರಣ ತೆಗಿತೀನಿ ಅಂತೆಲ್ಲ ಹೇನ್ರಿ. ನಾನು ಹೇಳ್ತಾ ಇದ್ದೆ, ನಿಮ್ಮ ತಾಕತ್ತಿರೋ ತೆಗೆದೋಗಿ ಅಥವಾ ಬಿಜಾಪುರ ಹೊರಗೆ ಬೌಂಡ್ರಿ ಹೊರಗೆ ಹೋಗಿತ್ತು ಮುಂಚೆ ನೀವು ಅದನ್ನು ಅನೌನ್ಸ್ ಮಾಡಿ ಹೋಗಿ, ಯಾವಾಗ ಜೈಲಿಗೆ ಹಾಕ್ತೀರಪ್ಪ ಹಾಕಿ ನೋಡೋಣ ಅಂತ ಹೇಳಿ ಹೇನ್ರಿ. ಇದೆಲ್ಲ ಅದು ರಾಜಕೀಯವಾಗಿ ಮಾತಾಡುವಂಥದ್ದು. ಅವರು ಮಾತಾಡಿದ್ದಾರೆ, ನಾವು ಮಾತಾಡಿದ್ದೀವಿ. ಆದರೆ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಓಕೆ. ಸೊ ಹೀಗಾಗಿ ಮೊನ್ನೆ ಬುಕ್ಕೆ ಕೊಟ್ಟಿದ್ದು ಕೇಳಿದರೆ, ಬುಕ್ಕೆ ಕೊಟ್ಟಾಗ ನಾನು 2 ಯೋಜನೆಗಳ ಬಗ್ಗೆ ನಾನು ಹೋಗಿದ್ದೆ. 2 ಯೋಜನೆಗಳನ್ನ, ಒಂದು ಕೆರೆ ತುಂಬುವಂಥ ಯೋಜನೆ, ಇನ್ನೊಂದು ಈ ಹಳ್ಳಗಳಿಗೆ ನೀರು ಕೊಡುವಂಥ ಇದು. ನಾನು ಇರಿಗೇಷನ್ ಡಿಪಾರ್ಟ್ಮೆಂಟ್ ಮಂತ್ರಿ ಇದ್ದಾಗ ನಾನು ಕೆಲವೊಂದು ಕೆಲಸ ಮಾಡಿದೆ, ಅದು ಮುಂದುವರೆದ ಭಾಗ ಇತ್ತು. ಅದನ್ನು ಹೋಗಿ ಕೇಳಿದೆ, 2ರಲ್ಲಿ 1 ಮಾಡಿಕೊಡ್ತೀರಿ, ಈಗ 2 ಆಗೋದಲ್ಲ ಅಂತ ಹೇಳಿದ್ರು. ಆಯಿತು 1 ಮಾಡಿಕೊಡಿ ಅಂತ 1 ಮಾಡಿಕೊಟ್ರು. ಇನ್ನೊಂದು ಶಿವಾನುಭವ ಪತ್ರಿಕೆ, ಈಗ ಹಳಕಟ್ಟಿಯವ್ರದ್ದು, ನಮ್ಮರು ಮುದ್ರಣ ಬಗ್ಗೆ ಇತ್ತು, ಅದನ್ನು ಕೊಟ್ಟೆ. ಅದನ್ನ ಕನ್ನಡ ಸಂಸ್ಕೃತಿ ಇಲಾಖೆಗೆ ಕಳಿಸ್ತೀನಿ ನಾನು, ಅದ್ರ ಬಗ್ಗೆ ನಾನು ನೋಡ್ಕೋತೀನಿ ಅಂತ ಹೇಳಿದರು. ಸೊ ದಿಸ್ ಇಸ್ ವಾಟ್. ಅಲ್ಲಿ ಏನೂ ಕೂಡ ಅವ್ರಿಗೆ ನನಗೆ ಆ ಬಾಂಡಿಂಗೇ ಇಲ್ಲ ರಾಜಕೀಯ ಮಾತಾಡುವಷ್ಟು. ಫಾರ್ ಯು ಕೈಂಡ್ ಇನ್ಫಾರ್ಮೇಷನ್, ನನಗೆ ಅವ್ರಿಗೆ ರಾಜಕೀಯ ಮಾಡುವಷ್ಟು ಕೂಡ ಸ್ನೇಹ ಇಲ್ಲ. ಇವತ್ತಿನ ದಿವಸ ನಾವು ರಾಜಕೀಯವಾಗಿ ನಾವು ಸಂಘರ್ಷದಲ್ಲೇ ಇದ್ದೀವಿ ಯಾವಾಗಲೂ. ಇದು ಸತ್ಯ ಪರಿಸ್ಥಿತಿ. ಯತ್ನಾಳ್ ವಿಚಾರ ಏನು ಪ್ರಸ್ತಾಪ ಆಗಲಿಲ್ವಾ? ನಿಮ್ಮ ಫ್ರೆಂಡಿಗೆ ಬುದ್ಧಿ ಹೇಳಿ ಅಂತ ಏನಾದರೂ? ನೋ ಅವ್ರಿಗೆ ನನಗೆ ಅವ್ರಿಗೆ ಏನೂ ಇದು ಮಾತಾಡುವಷ್ಟು ಇದು ಸಹ ಸಂಬಂಧನೂ ಕೂಡ ಇಲ್ಲ. ಸೊ ಹಾಗಿದ್ದರೆ ನಿಮ್ಮ ಟ್ವೀಟ್, ನನ್ನ ಕೆಲಸ ಏನಿತ್ತು ಕೆಲಸ ಕೇಳಿದ್ರು. ಸೊ ನಿಮ್ಮ ಟ್ವೀಟ್ನ ಹಿಂದೆ ಯಾವುದೇ ರಾಜಕೀಯ ಇಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀರಿ ನೀವು? ಆತ್ಮಸಾಕ್ಷಿಯಾಗಿ ಹೇಳ್ತಿದ್ದೀನಿ, ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಅತ್ಯಂತ ಪ್ರಮಾಣವಾಗಿ ಹೇಳ್ತಾ ಇದ್ದೀನಿ. ಇದನ್ನು ನಾನು ಯಾತ್ರೆಗೆ ಯಾವುದು ನಥಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಎಂ ಬಿ ಪಾಟೀಲ್ರೆ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟರೆ. ಆದರೆ ಒಂದಂತೂ ನಿಜ, ನಿಮ್ಮ ಟ್ವೀಟ್. ಥ್ಯಾಂಕ್ ಯು, ಭಾಳ ಸಂತೋಷ ತಮ್ಮೂಡ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸರ್. ನಿಮ್ಮ ಟ್ವೀಟ್ ಮಾತ್ರ ಒಂದು ರೀತಿಯಲ್ಲಿ BJPಯಲ್ಲಿರುವಂಥ ಹಲವು ನಾಯಕರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಯಾಕೆಂತಂದರೆ ಅವರು ನಿರೀಕ್ಷಣೆ ಮಾಡಿರಲಿಲ್ಲ, ಒಂದು ರೀತಿಯಲ್ಲಿ ಅದು ಬೇರೆನೇ ದಿಕ್ಕಿಗೆ ಹೋಗ್ತಾ ಇದೆ. ಐ ಥಿಂಕ್ ಯಡಿಯೂರಪ್ಪರವರ ಮನಸ್ಸಿನಲ್ಲಿ ಈಗ ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಇದೆಯೋ ಗೊತ್ತಿಲ್ಲ. ನೆಕ್ಸ್ಟ್ ಸಿಕ್ಕಾಗ ಖಂಡಿತವಾಗ್ಲೂ ಕೇಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು ಜಯಪ್ರಕಾಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.